ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳಿದ್ರೆ ನೀವು ಮಾತ್ರೆ ನುಂಗಂಗಿಲ್ಲ. ಆಯ್ತು ಕೇಳಿ. ನಂಗೆ ಮೊದ್ಲೇ ಜನರಲ್ ನಾಲೆಡ್ಜ್ ಜಾಸ್ತಿ ಇದೆ. ಬೇಕಾದ್ರೆ ಕೇಳಿ, ನಿಮ್ಗೂ ಒಂದ್ ಸ್ವಲ್ಪ ಕೊಡ್ತೀನಿ. ಹಾ ಸರಿ ಆಯ್ತು. ಸಮುದ್ರದ ನೀರು ಯಾಕೆ ಉಪ್ಪಾಗಿರುತ್ತೆ? ಯಾಕೆ ಉಪ್ಪಾಗಿರುತ್ತೆ? ನೀರ್ಗೆ ಯಾರೋ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿರ್ತಾರೋ ಅದಕ್ಕೆ ಉಪ್ಪಾಗಿರುತ್ತೆ. ಇಲ್ಲ. ಮತ್ತೆ ಮತ್ತೆ ಯಾಕೆ ಉಪ್ಪಾಗಿರುತ್ತೆ? ಸ್ವೀಟ್ ಆಗಿದ್ರೆ ನಮ್ಗೂ ಕೊಡುತ್ತೆ, ಅದಕ್ಕೆ ಸಮುದ್ರದ ನೀರು ಉಪ್ಪಾಗಿದೆ. ಓ, ನಾನು ಸೋತೋಗ್ಬಿಟ್ಟೆ. ಇವಾಗ ಮಾತ್ರೆ ತಗೊಳ್ಳಿ. ನಾ ಮಾತ್ರೆ ನುಗ್ಗದ್ನಲ್ಲ, ಇನ್ನೊಂದ್ ಜೋಕ್ ಹೇಳಿ. ಸರಿ ಆಯ್ತು. ಸಕ್ಕರೆ ಡಬ್ಬದ ಹತ್ರ ಇರ್ವೆ ಬರ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಮನೇಲಿ ಸಕ್ಕರೆ ಡಬ್ಬನೇ ಇಡ್ಬಾರ್ದು. ಇಲ್ಲ, ರಾಂಗ್ ಆನ್ಸರ್. ಇನ್ನೇನ್ ಮಾಡ್ಬೇಕು? ಸಕ್ಕರೆ ಡಬ್ಬದ ಮೇಲೆ ಉಪ್ಪು ಅಂತ ಬರ್ದ್ಬಿಟ್ಟು ಇಡ್ಬೇಕು. ಇರ್ವೆ ಸಕ್ಕರೆ ಡಬ್ಬದ ಹತ್ರ ಬಂದಾಗ ಉಪ್ಪು ಅಂತ ಬರ್ದಿರೋದ್ನ ನೋಡಿ ವಾಪಸ್ ಹೋಗ್ಬಿಡುತ್ತೆ. ಹೌದಲ್ಲ? ಸೂಪರ್ 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 ಐಡಿಯಾ ಇದು. ಹಾ, ಇವಾಗ ಈ ಮಾತ್ರೆನ ತಗೋಬೇಕು. ಸರಿ ಕೊಡಿ. ಸಾಕು. ಈಗ ಇನ್ನೊಂದು ಕ್ವೆಶ್ಚನ್ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಮಾತ್ರೆ ಖಾಲಿ ಆಗೋಯ್ತಲ್ವಾ? ಕ್ವೆಶ್ಚನ್ ಖಾಲಿ ಆಗೋಯ್ತು. ಪ್ಲೀಸ್, ಚೀಟಿಂಗ್ ಇದು. ಮಾತ್ರ ನುಗ್ದಂಗ್ ಮಾತ್ರ ಹೇಳೋದಲ್ಲ, ಈಗ್ಲೂ ಹೇಳ್ಬೇಕು ಜೋಕು. ಸರಿ ಆಯ್ತು. ಸೊಳ್ಳೆ ನಮ್ ಮನೆಗ್ ಬರ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಸೊಳ್ಳೆಗೆ ನಮ್ ಮನೆ ಅಡ್ರೆಸ್ಸೇ ಕೊಡ್ಬಾರ್ದು. ಓ ಹೌದಲ್ಲ? ಸೂಪರ್ ಸೂಪರ್ ನೀವು. ನನಗೆ ಇದೇ ತರ ಜೋಕ್ ಹೇಳ್ತಾ ಇರಿ. ನನ್ ಮಾತ್ ಕೇಳಿದ್ರೆ ಹೇಳ್ತೀನಿ. ನೀವ್ ಜೋಕ್ ಹೇಳ್ತೀರಾ ಅಂದ್ರೆ ನಿಮ್ ಮಾತ್ ಕೇಳ್ತೀನಿ. ಆರ್ಯ, ಆ ಲೇಔಟ್ ಪ್ರಾಜೆಕ್ಟ್ನ ನೀನೇ ಹ್ಯಾಂಡಲ್ ಮಾಡ್ಬೇಕು. ಈಗಾಗ್ಲೇ 2 ಪ್ರಾಜೆಕ್ಟ್ ಕೈ ತಪ್ಪು ಹೋಗಿದೆ. ಇನ್ನೊಂದ್ಸಲ ಹಾಗಾಗ್ಬಾರ್ದು. ಯು ಬೆಟರ್ ಟೇಕ್ ಇಟ್. ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ ಅಮಿತ್. ನಮ್ಮ ಲೇಔಟ್ ಪ್ರಾಜೆಕ್ಟ್ ಇತ್ತಲ್ಲ, ಅದು ಬೇರೆ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಹೋಗಿದೆ. ವಾಟ್ ವಾಟ್ ನಾನ್ಸೆನ್ಸ್! ನೀವೆಲ್ಲ ಏನ್ ಕತೆ ಕಾಯ್ತಿದ್ದೀರಾ? ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಇರೋದ್ರಲ್ಲೇ ನಮ್ ಪ್ಲಾನಿಂಗ್ ಬೆಸ್ಟ್ ಪ್ಲಾನಿಂಗ್ ಆಗಿತ್ತು. ಯಾರು ಮಾಡದೇ ಇರೋ ಐಡಿಯಾನ ನಾವು ಮಾಡಿದ್ವಿ. ಮತ್ ಹೇಗೆ ಪ್ರಾಜೆಕ್ಟ್ ಕೈ ತಪ್ಪೋಯ್ತು? ಡ್ರೈನೇಜು, ಎಲೆಕ್ಟ್ರಿಕ್ ವೈರು ಮತ್ತೆ ವಾಟರ್ ಸಪ್ಲೈಗೆ ನಮ್ಮ ಕಂಪ್ನಿ ಮಾಡಿರೋ ಯೂನಿಕ್ ಐಡಿಯಾ ನಮ್ಮ ಕಾಂಪಿಟೇಟರ್ಗೆ ಹೇಗೋ ಗೊತ್ತಾಗಿದೆ ಮೇಡಮ್. ನಾವು ಮಾಡಿರೋ ಐಡಿಯಾನ ನಮ್ಗಿಂತ ಕಮ್ಮಿ ಕೊಟೇಶನ್ ಅಲ್ಲಿ ಕೋಟ್ ಮಾಡಿ ಈ ಪ್ರಾಜೆಕ್ಟ್ ನ ತಗೊಂಡಿದ್ದಾರೆ ಮೇಡಮ್. ಶುಗಮಿ, ಈ ಐಡಿಯಾನ ಅಶೋಕ್ ಅವ್ರ ಇರ್ಬೇಕಾದ್ರೆ ನಾವು ಡಿಸ್ಕಸ್ ಮಾಡಿದಲ್ವಾ? ಮತ್ತೆ ಎಲ್ರಿಗಿಂತ ಮೊದಲು ನಾವ್ಯಾಕೆ ಸಬ್ಮಿಟ್ ಮಾಡಿಲ್ಲ? ಅಶೋಕ್ ಸರ್ ಸ್ವಲ್ಪ ಚೇಂಜಸ್ ಹೇಳಿದ್ರು ಮೇಡಮ್, ಅದನ್ನ ಅವರೇ ಮಾಡಬೇಕಿತ್ತು. ಆದ್ರೆ ಅಷ್ಟರಲ್ಲಿ ನೀವು ಅವ್ರನ್ನ ಪೊಸಿಷನ್ ಇಂದ ತೆಗೆದ್ಬಿಟ್ರಿ. ಹಾಗಾಗಿ ಅವ್ರು ಅದನ್ನ ಮುಂದುವರಿಸಲಿಲ್ಲ. ಅಶೋಕ್ 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 ಅಶೋಕ್, ಎಲ್ಲ ವಿಷಯಕ್ಕೂ ಬರೀ ಅಶೋಕ್ ಅಶೋಕ್ ಅನ್ನೋದೇ ಆಯ್ತು. ನಮ್ ಕಂಪನಿಗೆ ಏನ್ ಲಾಸ್ ಆದ್ರೂ ತೊಂದ್ರೆ ಆದ್ರೂ ಅವ್ರ ಹೆಸರೇ ಬರ್ತಿದ್ಯಲ್ಲ, ಏನಾಗಿದೆ ಅವ್ರಿಗೆ? ಕಮಾನ್, ನೀವೆಲ್ಲ ಏನ್ ಮಾಡ್ತಿದ್ರ? ಪ್ಲೀಸ್ ಗೆಟ್ ಬ್ಯಾಕ್ ಯು ವರ್ಕ್. ಎಲ್ಲಿದ್ದಾರೆ ಅವರು? ಕರ್ಸಿ. ಅಶೋಕ್ ಅಶೋಕ್ ಅಂತ ತುಂಬಾ ನನ್ನ ಹೆಸರು ಕೇಳಿಸ್ತಾ ಇತ್ತು.
ನೀವು ಮಾಡಿರೋ ಗನಂದಾರಿ ಕೆಲ್ಸದ ಬಗ್ಗೆನೆ ಇಲ್ಲಿ ಚರ್ಚೆ ನಡೀತಾ ಇರೋದು. ಏನಾಯ್ತೀಗ ಅರ್ಥ ಆಗೋ ಥರ ಹೇಳು. ನಾವೊಂದು ಲೇಔಟ್ ಡೆವಲಪ್ಮೆಂಟ್ಗೆ ಪ್ರಾಜೆಕ್ಟ್ ರೆಡಿ ಮಾಡಿದ್ವಿ. ಹೌದು, ಅದರಲ್ಲಿ ವಾಟರ್ ಸಪ್ಲೈಗೆ ಕರೆಂಟ್ ಸಪ್ಲೈಗೆ ಯೂನಿಕ್ ಐಡಿಯಾನ ಯೂಸ್ ಮಾಡಿದ್ವಿ. ನೆನ್ಪಿದೆ ತಾನೆ ಅದ್ ನಿಮ್ಗೆ? ನೆನಪಿದೆ. ಆ ಐಡಿಯಾ ನಾನೇ ಮಾಡಿರತ್ತಾನೆ. ಈಗ ಪ್ರಾಜೆಕ್ಟ್ ಬೇರೆ ಕೈಗೆ ಹೋಗಿದೆ. ಅಯ್ಯೋ ನನ್ ಕೈಲಿ ಆಗ್ತಾ ಇಲ್ಲ. ಈ ತರ ಮಾಡಿದ್ರೆ ಡೆಲಿವರಿ ಟೈಮಲ್ಲಿ ನಿಮಗೆ ಉಪಯೋಗ ಆಗುತ್ತೆ. ನಾರ್ಮಲ್ ಡೆಲಿವರಿ ಆಗುತ್ತೆ ನಿಮ್ಗೆ. ಬೇಡ, ನಂಗ ಆಗಲ್ಲ. ಹಾಗ್ ಮಾಡಿಲ್ಲ ಅಂತಂದ್ರೆ ಹೊಟ್ಟೆ ಕೊಯ್ದು ಮಗು ಆಚೆ ತೆಗಿತಾರೆ. ಹಾ ಹೌದು ಹೌದು. ಮಾಡಿ. ಅಯ್ಯೋ ನಂಗ್ ಕಷ್ಟ ಆಗುತ್ತೆ, ನಾನ್ ಮಾಡಲ್ಲ. ಇಲ್ಲ, ಮಾಡಿದ್ರೇನೆ ಒಳ್ಳೇದು. ಅಕ್ಕ ಪರವಾಗಿಲ್ಲ ಬಿಡಿ, ನಮ್ ಚಿಕ್ಕಿಗೆ ಜಾಸ್ತಿ ಕಷ್ಟ ಕೊಡ್ಬೇಡಿ. ಬೇಕಂದ್ರೆ ಡೆಲಿವರಿ ಟೈಮಲ್ಲಿ ಹೊಟ್ಟೆ ಕುಯ್ದು ಮಗುನ್ ತೆಗಿಯೋಣ. ಅಯ್ಯಯ್ಯೋ ಹಾಗಾಗದ್ ಬೇಡಪ್ಪ. ಆ ಎಕ್ಸರ್ಸೈಸ್ ಬೇಡ, ಇನ್ನೊಂದು ಎಕ್ಸರ್ಸೈಸ್ ಮಾಡ್ತೀನಿ. ಫೋನ್ ಎತ್ತಿಲ್ಲ ಅಂದ್ರೆ ಎಲ್ಲಿದೆಯೋ ಅಲ್ಲಿಗೆ ಹುಡ್ಕೊಂಬರ್ತೀನಿ. ನೀನ್ ಗ್ರಾಚಾರ ಬಿಡಿಸ್ತೀನಿ. ಯಾರಕ್ಕ ಫೋನಲ್ಲಿ? ಫ್ರೆಂಡ್. ಮತ್ ಮಾತಾಡಿ.